ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅಂದರೆ ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಕಾಂಗ್ರೆಸ್ ಮತ್ತು BJP ಅವರು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಆದರೆ ಕಾಗೇರಿ ಅವರು ಟಿಕೆಟ್ ಕೊಟ್ಟಿದ್ದರಿಂದ ಅನಂತಕುಮಾರ್ ಹೆಗಡೆ ಬನ ಪ್ರಚಾರದಿಂದ ದೂರಿದೆ. ಅನಂತಕುಮಾರ್ ಹೆಗಡೆ ಅವರು ಕೂಡ 6 ಬಾರಿ MP ಆಗಿದ್ದರು ಕೂಡ ಈ ಕ್ಷೇತ್ರಕ್ಕೆ ಏನೂ ಮಾಡಲಿಲ್ಲ ಆರೋಪ ಕೂಡ ಇದೆ. ನಂತರ ಕಾಗೇರಿ ಅವರು ಕೂಡ 6 ಬಾರಿ ಶಾಸಕರಾಗಿ ಇನ್ನು MP ಆಗಿ ಏನು ಮಾಡ್ತಾರೆ, ಏನು ಮಾಡೋದಿಲ್ಲ ಅಂಥೇಳಿ ಆ ಕ್ಷೇತ್ರದಲ್ಲಿ ಜನ ಮಾತಾಡ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಪರವಾಗಿ ಅಂಜಲಿ ನಿಂಬಾಳ್ಕರ್ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಮತ್ತು ಈ ಕ್ಷೇತ್ರದಲ್ಲಿ 14 ತಾಲೂಕುಗಳು ಬರ್ತವೆ. ನಂತರ 4 ಜನ ಕಾಂಗ್ರೆಸ್ ಶಾಸಕರು ಬರ್ತಾರೆ, ಒಬ್ಬರು ಸಚಿವರಿದ್ದಾರೆ. ಹೀಗಾಗಿ ಇವರಿಗೆ ಆನೆ ಬಲ ಬಂದಂತಾಗಿದೆ ಅಂತ ಹೇಳ್ಬೋದು. ಇನ್ನು ಹಿಂದೂ ಪರ ಸಂಘಟನೆಗಳು ಪ್ರಚಾರದಿಂದ ಸ್ವಲ್ಪ ದೂರಿದೆ ಅಂತ ಹೇಳ್ಬೋದು. ಕಳೆದ 30 ವರ್ಷಗಳಿಂದ BJP ಸಂಸದರು ಕೂಡ ಏನೂ ಮಾಡಲಿಕ್ಕೆ ಆಗಲಿಲ್ಲ. ಮೋದಿಯವರ ಅಲೆ ಇದ್ದರೂ ಕೂಡ ಅಭಿವೃದ್ಧಿ ಪರ ಕೆಲಸಗಳು ಇಲ್ಲಿ ಆಗಿಲ್ಲ ಎಂಬ ಆರೋಪ ಕೂಡ ಕೇಳಿ ಬರ್ತದೆ. ಎರಡೂ ಪಕ್ಷದಲ್ಲಿ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ ಇವೆ. ಆದರೆ ಅಂಜಲಿ ನಿಂಬಾಳ್ಕರ್ ಪರವಾಗಿ ಹೆಚ್ಚು ಜನ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕಾರ್ಯಕರ್ತರು ಹುರುಪಿನಿಂದ ಮಾಡ್ತಾ ಇದ್ದಾರೆ. ಯಾಕಂದರೆ ಹೊಸ ಮುಖ, ಈ ಕ್ಷೇತ್ರಕ್ಕೆ ಹೊಸ ಮುಖ ಬೇಕು, ಹಳೆ ಮುಖ ನೋಡಿ ಸಾಕಾಗಿದೆ ಅನ್ನುವಂಥ ಅಭಿಪ್ರಾಯ ಕೂಡ ಅಲ್ಲಿ ಬರ್ತಾ ಇದೆ. ಇನ್ನು ಪ್ರಥಮ ಬಾರಿಗೆ ಸಮಿತಿಯವರು ಕೂಡ ಅಂದರೆ MES ಅವರು ಕೂಡ ಒಬ್ಬ ಅಭ್ಯರ್ಥಿನ ಕಣಕ್ಕಿಳಿಸಿದ್ದಾರೆ. ಇದರಿಂದ BJPಗೆ ನಷ್ಟ ಹೆಚ್ಚು. ಯಾಕಂದ್ರೆ ಸಮಿತಿ ಮತಗಳು, ಮರಾಠಿ ಮತಗಳು ಸಾಂಪ್ರದಾಯಿಕವಾಗಿ BJPಗೆ ಹೋಗ್ತಾ ಇದ್ದು, ಈಗ ಅವು ಕಟ್ಟಾಗಿ ಸಮಿತಿಗೆ ಬರುವಂಥ ಚಾನ್ಸಸ್ ಹೆಚ್ಚಿದೆ. ಇವರೇನಾದರೂ 1.5 ಲಕ್ಷ ಮತಗಳನ್ನು ಪಡೆದರೆ ಅದು BJPಗೆ ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನು ಕೋಮು ಗಲಭೆ ಈ ಕ್ಷೇತ್ರದಲ್ಲಿ ಇಲ್ಲದೇ ಇದ್ದರೂ ಕೂಡ BJP ಹಿಂದೂ ಪರ ಸಂಘಟನೆಗಳು ಗಟ್ಟಿಯಾಗಿವೆ ಅನ್ನುವಂಥ ಒಂದು ಮಾತುಗಳು ಕೂಡ ಇಲ್ಲಿವೆ. ಈಗ ಅನಂತಕುಮಾರ್ ಕಾಗೇರಿ ಅವರು, ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಯಾವ ರೀತಿ ಪ್ರಚಾರ ಮಾಡ್ತಾರೆ ಕಾದು ನೋಡಬೇಕು. ಆದರೆ ಶಿವರಾಮ್ ಹೆಬ್ಬಾರ್ BJP ಶಾಸಕರು ಪ್ರಚಾರದಿಂದ ದೂರಿದ್ದಾರೆ. ಇದು ಅವರಿಗೆ ಮೈನಸ್ ಪಾಯಿಂಟ್. ಅದು ನಂತರ ಹೆಬ್ಬಾರ್ ಅವರ ಮಗ ಕಾಂಗ್ರೆಸ್ ಸೇರಿಕೊಂಡಿದ್ದಾರೆ. ಅಂದರೆ ಇವರೇ ಕಾಂಗ್ರೆಸ್ಸಿಗೆ ಹೋಗುವಂತ ಹೇಳಿದ್ದಾರೆ. ಹೀಗಾಗಿ ಹೆಬ್ಬಾರ್ ಮಗ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ 2 ಪಕ್ಷಗಳು ಜೋರಿನಿಂದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಂತರ ಅಂಜಲಿ ನಿಂಬಾಳ್ಕರ್ 5 ಗ್ಯಾರಂಟಿಗಳನ್ನು ನಂಬಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಂತರ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ 1 ಲಕ್ಷ ಮಹಿಳೆಯರಿಗೆ ನಾವು ವೇತನವನ್ನು ಕೊಡ್ತೇವೆ ಅನ್ನುವಂಥ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. 6+1 5+1 6 ಈ 6 ಗ್ಯಾರಂಟಿಗಳನ್ನು ನಂಬಿಕೊಂಡು ಇವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಮರಾಠಿ ಮತಗಳು ಅವು ದೊಡ್ಡ ಪ್ರಮಾಣದಲ್ಲಿವೆ. ಅವು ಇವರಿಗೆ ಬೀಳುವಂಥ ಸಾಧ್ಯತೆ ಹೆಚ್ಚಿದೆ. ಇನ್ನು ಕಿತ್ತೂರು ಮತ್ತು ಖಾನಾಪುರ ಕ್ಷೇತ್ರದಲ್ಲಿ ಇವರೇನಾದರೂ ಹೆಚ್ಚು ಮತಗಳನ್ನು ಪಡೆದರೆ ಖಂಡಿತ ಇವರು ಕೂಡ ಅಲ್ಲಿ ಖಾತೆಯನ್ನು ಓಪನ್ ಮಾಡಬಹುದು. ಇಲ್ಲಿವರೆಗೆ ಒಟ್ಟು 17 ಸಲ ಈ ಕ್ಷೇತ್ರದಲ್ಲಿ ಮತದಾನ ಆಗಿದರೆ 10 ಬಾರಿ ಕಾಂಗ್ರೆಸ್ ಆಡಳಿತವನ್ನು ನಡೆಸಿದೆ. ತದನಂತರ ಏನು ಅನಂತಕುಮಾರ್ ಹೆಗಡೆ ಬಂದರು, ಅವರು ಈ ಕ್ಷೇತ್ರವನ್ನು ಕಸಿದುಕೊಂಡು ಸತತವಾಗಿ 6 ಬಾರಿ MP ಆಗಿದ್ದರು. ಆದರೆ ಏನೂ ಮಾಡಲಿಲ್ಲ ಅನ್ನುವಂಥ ಆರೋಪ ಇದೆ. ಜನ ಇಲ್ಲಿ ನರ್ವಸ್ ಆಗಿದ್ದಾರೆ ಅಂತ ಹೇಳ್ಬೋದು. ನಂತರ ಅಲ್ಪಸಂಖ್ಯಾತ ಮತಗಳು ಇವು ಹೆಚ್ಚಿವೆ. ಒಟ್ಟಾರೆ ಇಲ್ಲಿ ಗ್ಯಾರಂಟಿ ನಂಬಿ ಕಾಂಗ್ರೆಸ್ ಅಭ್ಯರ್ಥಿ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಕಡೆಗೆ ಇದೇ ವಿಷಯವನ್ನು ಹೇಳ್ತಾ ಇದ್ದಾರೆ. ನಮ್ಮ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದೇ ಬರ್ತದೆ ಅನ್ನುವಂಥ ವಿಶ್ವಾಸವನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ. ನಂತರ ಚುನಾವಣೆ ಮುಗಿದ ನಂತರವೂ ಕೂಡ ಈ 5 ಗ್ಯಾರಂಟಿಗಳು ಮುಂದುವರಿತವೆ. ಯಾವುದೇ ಕಾರಣಕ್ಕೆ ಇದನ್ನು ನಾವು ಬಂದ್ ಮಾಡೋದಿಲ್ಲ. ಇದನ್ನು ಕೂಡ ಮಹಿಳೆಯರಿಗೆ ಪದೇ ಹೇಳ್ತಾ ಇದ್ದಾರೆ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ. ಹಿರಿಯರಿಗೆ ವಂದಿಸುತ್ತಾ ಈಗ 3-4 ಬಾರಿ ಲಕ್ಷ್ಮಿ ಅಕ್ಕ ಆಯ್ತು. ಬಹುಶಃ ಲಕ್ಷ್ಮಿ ಅಕ್ಕಯಿಂದ ಲಕ್ಷ್ಮಿ ಸಿಗ್ತಾ ಇದೆ 2,000 ಪ್ರತಿಯೊಂದು ಹೆಣ್ಮಕ್ಳಿಗೆ. ಅದಕ್ಕೆ ಆ ಡಿಪಾರ್ಟ್ಮೆಂಟ್ ಇಂದ ಲಕ್ಷ್ಮಿ ಅಕ್ಕ ಆದ್ರೆ ಕೂಡ ಈ ಅಂಜಲಿ ಅಕ್ಕ ಕಡೆ ಈ ಅಣ್ಣಾರು ಇಂದ ಅನ್ನ ಭಾಗ್ಯ ಅಕ್ಕಿ ಕೂಡ ಸಿಗ್ತದೆ ಅಂತ, ಸರಸ್ವತಿ ಕೂಡ ಈ ಅಂಜಲಿ ಅಕ್ಕ ಕಡೆಯಿಂದ ನಿಮ್ಗೆ ಸಿಗ್ತದೆ ಅಂತ ಒಂದು ಭರವಸೆ ನಿಮ್ಗೆ ಇವತ್ತು ಬಂಧುಗಳೇ. ಇವತ್ತು ಕಾಂಗ್ರೆಸ್ ವಿರುದ್ಧ BJP ಇಲೆಕ್ಷನ್ ಇಲ್ಲ. ಇದು ನಮ್ಮ ಬಡವರು ವಿರುದ್ಧ ಶ್ರೀಮಂತರು ಇಲೆಕ್ಷನ್ ಇದೆ.
ಇದು ರೈತರ ವಿರುದ್ಧ, ರೈತರ ಅವಮಾನ ಮಾಡೋರು ಬಿಜೆಪಿ ನಾಯಕರ ಅವ್ರ ವಿರುದ್ಧ ಇಲೆಕ್ಷನ್ ಇದೆ. ಇದು ಹೆಣ್ಮಕ್ಳು ಸನ್ಮಾನ ಕೊಡೋರು ಪಕ್ಷ ವಿರುದ್ಧ, ಹೆಣ್ಮಕ್ಳು ಅಪಮಾನ ಮಾಡೋರು ಪಕ್ಷ ವಿರುದ್ಧ ಇದು ಇಲೆಕ್ಷನ್ ಇದೆ. ಅದಕ್ಕೆ 24 ಲೋಕಸಭೆ ಇಲೆಕ್ಷನ್ದು ಮಹತ್ವ ಇದ್ದಕ್ಕೆ ಅಂದ್ರೆ ನಿಮ್ ಎಲ್ಲಾರು ಊರಿನ ಧ್ವನಿಯಾಗಿ ಪಾರ್ಲಿಮೆಂಟ್ ಅಲ್ಲಿ ಒಂದು ಮಾತು ಕಿತ್ತೂರ್ ಬಗ್ಗೆ, ನಿಮ್ ಊರಿನ ಬಗ್ಗೆ ಹೇಳಿಕೆ ಒಂದು ಅವಕಾಶ ನಮ್ ಕಿತ್ತೂರ್ ಖಾನಾಪುರ ಭಾಗ ಜನರಿಗೆ ಸಿಕ್ಕಿದೆ ಅಂತ ಈ ಅವಕಾಶ ನಾವು ಕಳ್ಕೋಬಾರ್ದು ಅಂತ ಈ ವಿನಂತಿ ಮಾಡ್ಲಿಕ್ಕೆ ನಿಮ್ ಇವತ್ತು ಊರಿಗೆ ಬಂದಿದ್ದೀವಿ. ಸ್ನೇಹಿತರೆ, ಇದು ವಿಷಯ ಬರೀ ಕಿತ್ತೂರ್ ಖಾನಾಪುರ ಅಂತ ಅಲ್ಲ, ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ಅವರ ಪಕ್ಷವರು ಬಿಜೆಪಿ ನಾಯಕರು ಇನ್ನು ಭೇಟಿ ಕೂಡ ಕೊಡಿಲ್ಲ. ನಾನು ಕನಿಷ್ಠ ಇದು 3ನೇ ರೌಂಡ್ ಈಗ ಸ್ಟಾರ್ಟ್ ಆಗ್ತಾ ಇದೆ. ZP ಹಿಡಿದು ಕಿತ್ತೂರ್ ನೇಸರ್ಗಿ ಫಸ್ಟ್ ಮುಗಿಸಿ ಆಮೇಲೆ ಈಗ ZP ರೌಂಡ್ಸ್ ಕೂಡ ಅಣ್ಣಾ ಸಾಬ್ ಅವರು ಹೇಳಿದ್ರು, ಇಲ್ಲ ಬರೀ ZP ಅಂತ ಹೇಳಿದ್ರೆ ಆಗಲ್ಲ ಅಕ್ಕ, ನೀವು ಗಟ್ಟಿಯಾಗಿ ನಿಂತ್ಕೊಂಡು ಗ್ರಾಮ ಪಂಚಾಯತಿ 2-3 ಗ್ರಾಮ ಪಂಚಾಯತಿ ಸೇರಿ ನಾವು ಒಂದ್ ಸಭೆ ಅಷ್ಟು ಡೀಪ್ ಆಗಿ ನಮ್ ಕಾರ್ಯಕರ್ತಗೆ ಮತ್ತೆ ಒಮ್ಮೆ ಸತಿ ಎನರ್ಜಿ ತುಂಬೋಣ ಅಂತ. ಯಾಕೆಂದ್ರೆ ಲಾಸ್ಟ್ ಟೈಮ್ ನಾನು ಇವ್ರು ಎಲ್ಲಾರಿಂದಾನೆ, ಇವ್ರು ಆಶೀರ್ವಾದದಿಂದಾನೆ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಎಲ್ಲ ಇಷ್ಟು ಬಿಸಿಲಿಗೆ ಕೂಡ ನನ್ಗೋಸ್ಕರ ಅವರು ಕಾರ್ಯ ಮಾಡಿದ್ದಾರೆ. ಅವರಿಗೆ ಕೂಡ ಮತ್ತೆ ಒಮ್ಮೆ ಸತಿ ನೀವು ಬಂದು ಒಂದ್ ಮತಯಾಚನೆ ಮಾಡಿದ್ರೆ ಇನ್ನೂ ಜಾಸ್ತಿ ಕೆಲಸ ಏನ್ ಅಸೆಂಬ್ಲಿ ಟೈಮ್ ನಲ್ಲಿ ಆಯ್ತು, ಅಮ್ದಾರ್ಗಿ ಶಾಸಕರು ಟೈಮ್ ನಲ್ಲಿ ಆಯ್ತು, ಅದಕ್ಕಿಂತ ಹೆಚ್ಚಾಗಿ ಕೆಲಸ ಕೂಡ ಇವರು ಈ ಬಾರಿ ಕಿತ್ತೂರು ಖಾನಾಪುರಿಂದ ಮಾಡಿ ತೋರಿಸ್ತಾರೆ. ಅದಕ್ಕೆ ನಾನು ಖಾನಾಪುರಲ್ಲಿ ಅಂತ ಪ್ರತಿಯೊಂದು ಸಣ್ಣ ಹಳ್ಳಿಗೆ ಕೂಡ ಗ್ರಾಮಕ್ಕೆ ಕೂಡ ಹೋಗಿ ಮತ್ತೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಅಲ್ಲಿ ಅಂತ ವಾತಾವರಣನೇ ಈಗ ಬೇರೆ ಬೇರೆ ತರ ಆಗಿದೆ ಅಣ್ಣಾರೆ. ನಮ್ಮ ಸಮಾಜ ಅವರು ಲಿಂಗಾಯತರು ಇರ್ಲಿ, ಮುಸಲ್ಮಾನರು ಇರ್ಲಿ, SC ST ಮರಾಠ ಎಲ್ಲ ಸಮುದಾಯದಿಂದ ಒಂದೇ ಮಾತು ಬರ್ತಾ ಇದೆ ಖಾನಾಪುರಲ್ಲಿ. ಏನಂತ, ಹೋದ್ ಬಾರಿ ತಪ್ಪಾಗಿದೆ, 10 ತಿಂಗಳ ಒಳಗಡೆನೆ ನಮ್ಗೆ ಗೊತ್ತಾಗಿದೆ, ಒಂದ್ ಕೆಲ್ಸ ಆಗಿಲ್ಲ, ಒಂದು ತೆಂಗಿನಕಾಯಿ ಕೆಲಸ ಬಗ್ಗೆ ಗುದ್ಲಿ ಪೂಜೆ ಮಾಡಿಲ್ಲ. ಮನೆ ಅಲ್ಲಿ ಹೋಗಿದ್ರೆ ಕಾಂಗ್ರೆಸ್ ಕಾರ್ಯಕರ್ತೆ ಅಂತ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಬಿಜೆಪಿ ಕಾರ್ಯಕರ್ತರಿಗೆ ಕೂಡ ಮಾನ ಸಿಗ್ತಾ ಇಲ್ಲ, ಫೋನ್ ಕೂಡ ಹೇಳ್ತಾ ಇಲ್ಲ ಅಂತ ಇಷ್ಟು ತಪ್ಪು ನಾವು ಕಳ್ಕೊಂಡಿವಿ. ಸಿದ್ದರಾಮಯ್ಯ ಅವರು ಬಿಡಿ ಊರು ಬಂದಾಗ ಸಂದರ್ಭದಲ್ಲಿ ಹೇಳಿದ್ರು 5,000 ಕೋಟಿ ಖಾನಾಪುರ್ಗೆ ಕೊಡ್ತೀನಿ ಅಂತ. ಆದ್ರೆ ಕೂಡ ನಾವು ವಿಶ್ವಾಸ ಹಿಡ್ದಿಲ್ಲ ಅವಾಗ. ಈಗ ಸೋತಿದೀವಿ ನಮ್ಮ ಅಭ್ಯರ್ಥಿಗೆ, ಆದ್ರೆ ಕೂಡ ಸಿದ್ದರಾಮಯ್ಯ ಅವರು ಏನ್ ರಾಜಕಾರಣ ಮಾಡಿಲ್ಲ, ತಾವು ಕೂಡ ರಾಜಕಾರಣ ಮಾಡಿಲ್ಲ. ಕನಿಷ್ಠ 70,000 ಹೆಣ್ಮಕ್ಳಿಗೆ ಖಾನಾಪುರಲ್ಲಿ 2,000 ಸಿಗ್ತಾ ಇದೆ ಅಂತ ಹೆಮ್ಮೆ ವಿಷಯ ನಿಮ್ ಎಲ್ಲಾರ್ಗೆ ಮಂಡನೆ ಮಾಡ್ಲಿಕ್ಕೆ ಬಂದಿದ್ದೀನಿ. ನಮ್ ಬಿಜೆಪಿ ತರ ನಮ್ದು ವಿಚಾರಧಾರ ಇಲ್ಲ. ಬಿಜೆಪಿ ನೋಡಿ, ಶಾಸಕರು ಸೋತ್ರೆ ಈ ಕೆಲಸ ಬಂದ್ ಮಾಡಿ, ಆ ಕೆಲಸ ಬಂದ್ ಮಾಡಿ, ಈ ಕಡೆ ಯಾಕೆ ಬರ್ತಾ ಇದ್ದಾರೆ, ಆ ಕಡೆ ಯಾಕೆ ಹೋಗ್ತಾ ಇದ್ದಾರೆ, ಅದೇ ಮಾತು ಅದೇ ಕತೆ, ಬರೀ ಒಡೆದು 2-3 ಭಾಗ ಮಾಡೋದು, ಇವರಿಗೆ ಒಡಿತಂತ ಬಿತ್ತು, ಬಾಕಿ ಮಿಕ್ಕಿದು ಏನು ಕೆಲಸ ಬರಲ್ಲ. ಆದ್ರೆ ಕೂಡ ಗೃಹ ಜ್ಯೋತಿ, ಶಕ್ತಿ ಯೋಜನೆ, ಯುವ ನಿಧಿ, ಅನ್ನಭಾಗ್ಯ, ಕೊನೆಯದಾಗಿ ಲಕ್ಷ್ಮಿ, ಅದ ಗೃಹ ಲಕ್ಷ್ಮಿ ಬಿಟ್ಟು ಈಗ ಮಹಾಲಕ್ಷ್ಮಿ ತರ್ತಾ ಇದೀವಿ 1 ಲಕ್ಷ. ನನ್ಗೆ ಬಹಳ ಆಶ್ಚರ್ಯ ಆಗಿಲ್ಲ, ಹೆಮ್ಮೆ ಅನ್ಸ್ತದ್ದು. ಅಕ್ಕ ಬಾಯಿಯಿಂದ ಬರ್ಬೇಕಂದ್ರೆ ಅಕ್ಕನ್ ಗಂಡನ್ ತಮ್ಮ ನನ್ನ ಬಾಯಿಯಿಂದ ಕೂಡ ಲಕ್ಷ್ಮಿ 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 ಬರ್ತಾ ಇದೆ. ಅಂತ ಗೃಹ ಲಕ್ಷ್ಮಿ ಯೋಜನೆ, ಅಂತ ಮಹಾಲಕ್ಷ್ಮಿ ಯೋಜನೆ. ಯಾಕೆಂದ್ರೆ ನಿಮ್ಗೆ ಕೂಡ ಕಷ್ಟ ಈಗ ಪರಿಹಾರ ಕೊಟ್ಟಿದ್ದಾರೆ ಈ ಯೋಜನೆಯಿಂದ. ನೀವೇ ಜ್ಞಾಪಕ ಮಾಡಿ, ಕಳೆದು 8-10 ತಿಂಗಳಿಂದ ಯಾರಿಲ್ಲಿ ಇರ್ತಕ್ಕಂತ ನಮ್ಮ ಅಣ್ಣರು ತಮ್ಮಂದ್ರು ಅವ್ರವ್ರ ಹೆಂಡತಿಗೆ ಇಲ್ಲ ಅಂದ್ರೆ ತಾಯಿಂದ್ರಿಗೆ 100-200 ಕೊಟ್ಟಿದ್ದಾರೆ. ಏನಪ್ಪ ಹೋಗಿ ಒಂದ್ ತರಕಾರಿಗೆ ದುಡ್ಡಿಲ್ಲ ಕೇಳಿದ್ದಾರೆ ಅಂತ ಯಾರೊಬ್ರು ಇದ್ದಾರೆ? ಅದೇ ದುಡ್ಡು ಈಗ 2,000 ಅವರಿಗೆ ಸಿಗ್ತಕ್ಕಂತ ಗ್ಯಾಸ್ ಬೆಲೆ ಏರಿಕೆ, ಮಕ್ಕಳ ಶಿಕ್ಷಣಕ್ಕೋಸ್ಕರ ನಮ್ಮ ಅಕ್ಕರು ಸರಿಯಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ಇದು ಬಹಳ ದೊಡ್ಡ ಶಕ್ತಿ ಇದೆ. ಇದಕ್ಕಿಂತ ಮಹಾಲಕ್ಷ್ಮಿ ಅಂದ್ರೆ 1 ಲಕ್ಷ
1 ಲಕ್ಷ ಪ್ರತಿಯೊಂದು ವರ್ಷಕ್ಕೆ 1 ಲಕ್ಷ ಅಂದ್ರೆ ತಿಂಗಳಿಗೆ 8,500. ಅದು 8,500, ಇದು 2,000, 10,500. ನಾವು ಎಷ್ಟು ವರ್ಷ ಓದಿದೀನಿ, ನಮ್ಗೆ ಫಸ್ಟ್ ಪಗಾರ ಕೂಡ 10,500 ಇರ್ಲಿಲ್ಲ. ಕನಿಷ್ಠ ಹೇಳ್ತೀನಿ ಅನ್ನ, ನನ್ನ ಶಿಕ್ಷಣ 2,500 ಅಲ್ಲಿ MBBS ಆಗಿದೆ. ಮುನ್ಸಿಪಾಲಿಟಿ ಕಾಲೇಜ್ ಅಲ್ಲಿ ಓದಿದ್ದೀನಿ. ಮುನ್ಸಿಪಾಲಿಟಿ ಕಾಲೇಜ್ ಅಲ್ಲಿ ಓದಿದ ಸಂದರ್ಭದಲ್ಲಿ 2,000 ಕೂಡ ಫೀಸ್ ಇರ್ಲಿಲ್ಲ ನಂದು. ಅಂತಹ ಇದರಲ್ಲಿ ಓದ್ಕೊಂಡು ಕಾಂಗ್ರೆಸ್ ಕೊಡುಗೆ ಅವಾಗಿಂದ ಇದೆ. ಬಡವರು ಇರ್ಲಿ, ಶ್ರೀಮಂತರು ಇರ್ಲಿ, ಎಲ್ಲರಿಗೆ ಶಿಕ್ಷಣ ಸಿಗ್ಬೇಕು, ಆರೋಗ್ಯ ಸಿಗ್ಬೇಕು ಆ ನಿಟ್ಟಿನಲ್ಲಿ ಈಗ ಮನೆಯಲ್ಲಿ ಕೂತ್ಕೊಂಡು 10,500 ಸಿಗ್ತಾ ಇದ್ರೆ ಅಂದ್ರೆ ನೋಡಿ ಎಷ್ಟು ಸಹಾಯಕ್ಕೆ ಈ ಪಕ್ಷ, ಈ ತಾಯಿ ಬರ್ತಾ ಇದೆ. ನೀವು ಎಲ್ಲರೂ ತಿಳ್ಕೋಬೇಕು. ಅದಕ್ಕೆ ಕೈ ಮುಗಿದು ನಿಮ್ಗೆ ವಿನಂತಿ ಮಾಡ್ತೀನಿ, ಬರೋದು 7 ಮೇಗೆ ತಾವು ಎಲ್ಲರೂ ಹಸ್ತನ್ ಗುರ್ತ ಬಹುಶಃ ಫಸ್ಟ್ ನಂಬರ್ನೇ ಬರ್ತಾರೆ. ಯಾಕೆಂದ್ರೆ ಅಂಜಲಿ ಇದೆ ಹೆಸರು, ಸೊ ಎ ಇಂದಾನೆ ಸ್ಟಾರ್ಟ್ ಆಗ್ತದೆ. ಮತ್ತೆ ತಾಯಿಗೆ ಮತ್ತೆ ಈ ಹಸ್ತಗೆ ಯಾವಾಗ್ಲೂ ಫಸ್ಟ್ ನಂಬರ್ ಜಾಸ್ತಿ ಸಿಗ್ತದೆ, ನನ್ನ ಅನುಭವ ಅಂತ. ಸೊ ಅದಕ್ಕೆ ಈ ಬಾರಿ ನೀವು ಹಸ್ತ ಗುರ್ತ ಮುಂದೆ ತಾವು ಹೆಚ್ಚಾಗಿ ಮತದಾನ ಮಾಡಬೇಕು ಅಂತ ನಿಮ್ ಎಲ್ಲ ಮನೆಯವ್ರಿಗೆ ಒಂದು ವೋಟ್ ಕೂಡ ಹಳ ಆಗ್ಬಾರ್ದು, ಆ ತರ ಕೆಲಸ ಮಾಡ್ತೀರಾ ಅಂತ ವಿಶ್ವಾಸ. ಮತ್ತೆ ಇಲ್ಲಿ ಇರ್ತಕ್ಕಂತ ನಿಮ್ ಶಾಸಕರು ಅಣ್ಣರು ಬಾಬಾ ಸಾಹೇಬ್ ಪಾಟೀಲ್ ಅವರು ಬರೀ 9-10 ತಿಂಗಳ ಅಲ್ಲಿ ಎಲ್ಲ ನಿಮ್ ಸಂಪರ್ಕದಲ್ಲಿ ಇಟ್ಕೊಂಡು ಎಲ್ಲ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವರು ಬಿಜೆಪಿ ಲೀಡರ್ ಹೇಳ್ತಾರೆ ದಿವಾಳಿ ಆಗ್ಬಿಟ್ಟಿದ್ದಾರೆ, ಗ್ಯಾರಂಟಿ ಕೊಟ್ಟು ದಿವಾಳಿ, ಮಹಿಳೆಯರಿಗೆ ತಪ್ಪದಾರಿ ತೋರಿಸ್ತಾ ಇದ್ದಾರೆ ಅಂತ. ಬಡವರಿಗೆ ದುಡ್ಡು ಸಿಕ್ಕಿದ್ರೆ, ಅಭಿವೃದ್ಧಿ ಕೆಲಸ ಆಗಿದ್ರೆ, ಇರಿಗೇಷನ್ ಕೆಲಸ ಆಗಿದ್ರೆ, ರಸ್ತೆ ಕೆಲಸ ಆಗಿದ್ರೆ ಅದು ತಪ್ಪದಾರಿ ತೋರಿಸೋದು. ಕನಿಷ್ಠ 56,000 ಕೋಟಿ ರೂಪಾಯಿ ಈ ಯೋಜನೆಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ. ಅದಕ್ಕೆ ನಮ್ ಕಿತ್ತೂರು ತಾಲೂಕಿಂದ ನಿಮ್ ಧನ್ಯರು ಬಾಬಾ ಸಾಹೇಬ್ ಪಾಟೀಲ್ದು ಶಕ್ತಿ ತೋರಿಸ್ಬೇಕಂದ್ರೆ ಈ ಪ್ರತಿಯೊಂದು ಊರಿಂದ, ಗ್ರಾಮ ಪಂಚಾಯತಿಯಿಂದ, ZP-ಯಿಂದ ಕಿತ್ತೂರಾಗೆ ಲಕ್ಷಾಂತರ ಮತ ನೀವು ಕೊಡ್ಲೇಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಮಾನ ಮರ್ಯಾದೆ ಪ್ರಶ್ನೆ ಇದೆ, ಬರೀ ಅನ್ನಾರು ಅಲ್ಲ, ನಂದು ಕೂಡ. ಖಾನಾಪುರ್ ಕಿತ್ತೂರ್ಗೆ 75 ವರ್ಷಕ್ಕೆ ಫಸ್ಟ್ ಟೈಮ್ ಮೊದಲೇ ಬಾರಿ ಇದು ಅವಕಾಶ ಕೊಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಿಂದ ಯಾವಾಗ್ಲೂ ಬಿಟ್ಟಿಲ್ಲ ಸೀಟ್, ಈ ಬಾರಿ ಫಸ್ಟ್ ಟೈಮ್. ಸೊ ಅದಕ್ಕೆ ನಮ್ಮಲ್ಲಿ ಅಂತ ಒಂದ್ ಹೇಳ್ಬಾರ್ದು, ಬೇಡ, ಗೊತ್ತಿಲ್ಲ, ಸಟ್ಟೆಬಾಜಿ ಸ್ಟಾರ್ಟ್ ಆಗಿದೆ ಅನ್ನರೆ. ಯಾರು ಊರಿಗೆ 100ಕ್ಕೆ 100 ಮತದಾನ ಕಾಂಗ್ರೆಸ್ಗೆ ಹಾಕ್ತಾರೆ, ಬೇರೆ ತರ ನಾನು 1 ಲಕ್ಷ ಕೊಡ್ತೀನಿ ಅಂತ ಕೂಡ ಚಾಲೆಂಜ್ ಬೇರೆ ಮುಖಂಡರು ಮಾಡ್ತಾ ಬಂದಿದ್ದಾರೆ. ಸೊ ಅಂತ ಗುರಿ ಇಟ್ಕೊಂಡು ಈ ಪಾರ್ಲಿಮೆಂಟ್ ಇಲೆಕ್ಷನ್ ಎಲ್ಲರೂ ಮಾಡಬೇಕು ಅಂತ ಕೂಡ ನಮ್ಮ ಅಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವರು ಇರ್ಲಿ, ಮರಾಠರು ಸಮಾಜರು ಇರ್ಲಿ, ಲಿಂಗಾಯತ್ ಸಮಾಜರು ಇರ್ಲಿ, ಈ ನಮ್ಮ SC ST ಜನಾಂಗ, ಮುಸ್ಲಿಂ ಜನಾಂಗ, ಎಲ್ಲ ಜೈನ್, ಕ್ರಿಶ್ಚಿಯನ್ ಎಲ್ಲ ಒಂದಕ್ಕೆ ಆಗಿ ನಮ್ ಋಣ ತೀರ್ಸ್ಬೇಕು. ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ನಮ್ ಒಟ್ಟಿಗೆ ಅಕ್ಕಿ ಕೊಡ್ತಾ ಇದ್ದಾರೆ, ಅನ್ನ ಕೊಡ್ತಾ ಇದ್ದಾರೆ ಅಂತ ಋಣ ಹೆಂಗ್ ತೀರ್ಸ್ಬೇಕಂದ್ರೆ ಈ ಮತದಾನ ಹಕ್ಕ, ನಮ್ಮ ಓಟ್ ಯಾರಿಗೆ, ನಮ್ಮ ಒಟ್ಟು ಯಾರಿಗೆ